ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಈ ಫೋಟೋ ನಿಮ್ಗೆ ನೋಡಿದ್ರೆ ಸಹಜವಾಗಿ ನನಗೆ ಇಲ್ಲಿ ಕೋಪ ಉಕ್ಕಿ ಉಕ್ಕಿ ಹರಿತಾ ಇದೆ. ನಿಮ್ಗೆ ಏನು ಅನಿಸುತ್ತೆ ನಂಗೆ ಗೊತ್ತಿಲ್ಲ. ಏನು ಹೇಳಕ್ ಬಯಸ್ತೀರಾ ನಾವಂತೂ ಸರ್? ಸರ್ ಯಾವ್ದು ಟಿವಿನೇ ನೋಡಕ್ ಹೋಗಿಲ್ಲ ಸರ್. 2 ತಿಂಗಳಾಯ್ತು. ಅದನ್ನ ನೋಡಿದ್ರೆ ನಮಗೆ ಕರಳು ಕಿತ್ತು ಬರ್ತಾ ಇದೆ. ಸಂಕಟ ಕರಳು ಕಿತ್ತು ಬರ್ತದೆ. ಯಾಕಂದ್ರೆ ಪ್ರತಿ ಘಟನೆಗಳು ನಮಗೆ ನೋವಿನ ಘಟನೆಗಳು ಆಗಿರೋದ್ರಿಂದ ನಾವು ಟಿವಿನ ಹಾಕಕ್ ಹೋಗಿಲ್ಲ. ತಿಳಿಸ್ರಾ? ತಮ್ಮ ಮಾಧ್ಯಮದ ಮುಖಾಂತರ ವಿಷಯಗಳು ಗೊತ್ತಾಗ್ತಾ ಇದಾವೆ. ಆದ್ರೆ ನಾನು ಏನ್ ಕಾಮೆಂಟ್ ಮಾಡ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ನಾವಂತೂ ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸರು ಎಲ್ಲರೂ ಜೈಲಿನಲ್ಲಿರುವಂತ ದರ್ಶನ್ಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. 4 ಚೇರ್ ಹಾಕೊಂಡು ಟೇಬಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಆರಾಮಾಗಿ ಕಾಫಿ ಕುಟ್ಕೊಂಡು ಸಿಗರೇಟ್ ಸೇದ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಏನ್ ಸರಿ ವ್ಯವಸ್ಥೆ? ನಮ್ಗೆ ಅಸಹ್ಯ ಅನ್ಸಕ್ ಶುರು ಆಗ್ಬಿಟ್ಟಿದೆ. ನಾವು ಮಾಧ್ಯಮದರು ನೋಡಿದ್ರ ನಿಮ್ ಗಮನಕ್ಕೆ ಏನಾದ್ರು ಬಂತಾ ಇದು? ಇಲ್ಲ ನಮ್ಗೇನು ನಮ್ಮ ನೋವಿನಲ್ಲಿ ನಾವ್ ಇರೋದ್ರಿಂದ ನಾವ್ ಯಾವ್ದು ಏನು ನೋಡಕ್ ಹೋಗಿಲ್ಲ ಸರ್. ಟಿವಿ ನೋಡಕ್ ಹೋಗಿಲ್ಲ. ನಾವು ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸ್ ಎಲ್ಲರೂ ನಂಬಿದೀವಿ. ಇಲ್ಲಿವರೆಗೂ ಅವರು ನ್ಯಾಯವಾಗಿ ನಡ್ಕೊಂಡಿದ್ದಾರೆ ಅಂತ ಅನಿಸುತ್ತಾ ಇದೆ. ಮುಂದೇನು ಅದೇ ತರ ನ್ಯಾಯ ನಡೀತೈತೆ. ನ್ಯಾಯ ತಪ್ಪಿತಸ್ಥರ ಶಿಕ್ಷೆ ಆಗುತ್ತೆ ಅಂತ ನಂಬಿದ್ದಾರೆ ಅಂತ ಅಷ್ಟು ಮಾತ್ರ ನಾ ಕಾಮೆಂಟ್ ಮಾಡಬಲ್ಲೆ ಸರ್. ಅಲ್ಲ, ಪೊಲೀಸರು ಅವ್ರ ಕೆಲಸ ಮಾಡಿದ್ದಾರೆ. ತನಿಖೆಯಲ್ಲಿ ಏನ ಮಾಡಬೇಕು, ಯಾವ ರೀತಿ ಸಾಕ್ಷ್ಯ ಹುಡುಕ್ಬೇಕು ಎಲ್ಲ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವ ಕಮೆಂಟು ಇಲ್ಲಿವರೆಗೂ ಇಲ್ಲ. ಬಟ್ ಈ ಜೈಲಲ್ಲಿ ವಿಚಾರಣಾಧೀನ ಕೈದಿದ್ದಾಗ ಇಷ್ಟೊಂದು ವ್ಯವಸ್ಥೆಗಳನ್ನ ಕೊಡ್ತಾ ಇದ್ರಲ್ಲ, ಅದು ಬಹಳ ಬೇಸರ ತರಿಸ್ತಾ ಇದೆ. ನಿಜನೇ. ಅದು ಅವರು ತಮ್ಮ ಮುಖಾಂತರ ಆದ್ರೂ ಕೂಡ ಅವರು ಜೈಲು ಅಧಿಕಾರಿಗಳು ಸುಧಾರಲಿ ಅಂತ ನಾನು ಕೇಳ್ಕೊಂತೀನಿ ಅವ್ರಿಗೆ. ದೊಡ್ಡ ಮನಸ್ಸು ಸರ್ ನಿಮ್ದು. ಯಾವ ಕೈದಿ ಏನು ಯಾವ ರೀತಿ ನಡೆಸ್ಬೇಕು ಆ ರೀತಿ ನಡೆಸ್ಕೊಳ್ರಿ ಅಂತ ಅವ್ರು ದಯಮಾಡಿ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀವಿ. ತುಂಬಾ ಧನ್ಯವಾದಗಳು ಸರ್ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ದಯವಿಟ್ಟು ಇನ್ಮೇಲೆ ವಿಚಾರಣಾಧೀನ ಕೈದಿಗಳಿಗೆ ಜೈಲು ಇಡೋಕ್ಕೆ ಹೋಗ್ಬೇಡಿ. ಅವ್ರನ್ನ ಮನೆಯಲ್ಲಿ ಮಾಡಿ ಹೋಮ್ ಕ್ವಾರಂಟೈನ್ ಮಾಡಿ ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲಿ ಯಾಕೆ ಇಷ್ಟೊಂದು ಅವರಿಗೆ ರಾಜ್ಯ ಮರ್ಯಾದೆಯನ್ನು ಕೊಡಬೇಕು? ನೀವು ಜೈಲು ಅಧಿಕಾರಿಗಳು ಯೂನಿಫಾರ್ಮ್ ಹಾಕೋಕ್ಕೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಾಣಿಸ್ತಾ ಇದೆ.